ಸೊ ಹೈಫಾನ್ಸ್ ಬನ್ನಿ ನೋಡೋಣ. ಸೊ ನಾಳಿಂದ ನಾವು ಮಾರ್ಕೆಟ್ ಅನ್ನ ಯಾವ ರೀತಿ ಟ್ರೇಡ್ ನೋಡ್ಕೊಳ್ಳೋಣ. ನಾವು ಫಸ್ಟ್ ಏನ್ ಮಾಡಪ್ಪ ಅಂದ್ರೆ ಡೈಲಿ ಕ್ಯಾಂಡಲ್ದಲ್ಲಿ ನಾವು ಸ್ವಲ್ಪ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ರೆ ಇಲ್ಲೇನಾಗಿದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಫಸ್ಟ್ ಏನಾಗಿದಪ್ಪ ಅಂದ್ರೆ ಇದು ಏನೊಂದು ಏರಿಯಾ ಇದೆಲ್ಲ 44,600 ಈ ಏರಿಯಾ ಏನಾಗಿತ್ತಪ್ಪ ಅಂದ್ರೆ ಆಲ್ ಟೈಮ್ ಹೈ ಆಗಿತ್ತು. ಓಕೆ, ಸೊ ಈ ಆಲ್ ಟೈಮ್ ಹೈಕ್ಕಿಂತ ಮೊದಲು ಏನಾಗಿತ್ತಪ್ಪ ಅಂದ್ರೆ ಈ ಒಂದೇನು ಏರಿಯಾ ಇದೆಯಲ್ಲ, ಇದು ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥ ಏರಿಯಾ. 54,000 ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಏರಿಯಾ. ಯಾಕಪ್ಪ ಅಂದ್ರೆ ಇಲ್ಲಿ 2 ಸರ್ತಿ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದಿತ್ತು, ಇಲ್ಲಿಂದ ಕೆಳಗಡೆ ಬಂದಿತ್ತು, ಆಮೇಲೆ ಇಲ್ಲಿ ಕೆಳಗಡೆ ಬಂದಿತ್ತು. ಅದು ಇವಾಗ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಡೆವಲಪ್ ಕಟ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಹೋಗ್ತಾ ಇದ್ದಿಲ್ಲ. ಒಂದು 5-6 ದಿವಸದಿಂದ ಮಾರ್ಕೆಟ್ ಕಂಟಿನ್ಯೂಸ್ ಹೋಗಿತ್ತು. ಆಮೇಲೆ ನಿಮ್ಗೆ ಏನಾಯ್ತಪ್ಪ ಲಾಸ್ಟ್ ವಿಡಿಯೋದಲ್ಲಿ ಯಾವಾಗ ಒಂದು ವೇಳೆ ಏನಾದ್ರು ಈ ಒಂದೇನು ಝೋನ್ ಅನ್ನು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಈ ಒಂದು ಝೋನ್ ಅನ್ನು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಝೋನ್ ಅನ್ನು ಏನಾಗಿ ಕ್ರಿಯೇಟ್ ಮಾಡೋದಪ್ಪ ಅಂತಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲಿನ ಸಲ ಟ್ರೇಡ್ ಮಾಡಕ್ಕಂತ ನಿಮಗೆ ನಾವು ಒಂದು ಥಿಯರಿ ಒಳಗೆ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿ ಏನಾಯ್ತಪ್ಪ ಮಾರ್ಕೆಟ್ ಮೇಲಿನ ಸೈಡ್ ಓಪನ್ ಆಯ್ತು. ಮೇಲಿನ ಸೈಡ್ ಓಪನ್ ಆಗಿ ಕೆಳಗಡೆ ಬಂದು ಸ್ವಲ್ಪ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲಿಗಡೆ ಹೋಯ್ತು. ಓಕೆ, ಸೊ ಇದನ್ನೇ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ರೆ ಇಲ್ಲಿ ಏನಿದಪ್ಪ ಅಂದ್ರೆ ಒಂದು ಸ್ವಲ್ಪ ಗ್ಯಾಪ್ ಅಪ್ ಆಗಿದೆ. ಹೌದಾ, ಸ್ವಲ್ಪ ಜಸ್ಟ್ ನಾವು ಥಿಯರಿ ಮಾಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಏನಾಗಿದೆ ಗ್ಯಾಪ್ ಅಪ್ ಆಗಿದೆ. ಈ ಗ್ಯಾಪ್ ಅಪ್ ಥಿಯರಿಯನ್ನು ನೋಡ್ಕೊಂಡ್ರೆ ಓಕೆ, ಆ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಯಾವ ರೀತಿ ಟ್ರೇ ಮಾಡಬೇಕು ಅಂತಕ್ಕಂಥ ಒಂದು ವಿಡಿಯೋನ ಏನ್ ಮಾಡಿದಪ್ಪ ಅನ್ನೋದು ಅಪ್ಲೋಡ್ ಮಾಡಿದ್ವಿ. ಸೊ ಆ ವಿಡಿಯೋನ ನೋಡ್ಕೊಂಡ್ರಪ್ಪ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ಯಾವ ರೀತಿ ಟ್ರೇ ಮಾಡಬೇಕು ಅಂತ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಅಪ್ ಟ್ರೆಂಡ್ ಇರೋದ್ರಿಂದ ಅಪ್ ಟ್ರೆಂಡ್ ದಲ್ಲಿ ಗ್ಯಾಪ್ ಅಪ್ ಆದಾಗ ಮಾರ್ಕೆಟ್ ಏನಂತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಬುಲಿಶ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಏನಂತಪ್ಪ ಅಂದ್ರೆ ಇಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಎಲ್ಲಿವರೆಗೂ ರಿಟರ್ನ್ ಆಗಿ 54,400 ಕೆಳಗಡೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ, ಅಲ್ಲಿವರೆಗೂ ಏನಾಗಿದೆಪ್ಪ ಮಾರ್ಕೆಟ್ ಕೆಳಗಡೆ ಬರ್ಲಕ್ಕ ಟ್ರೈ ಮಾಡಂಗಿಲ್ಲ. ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಈ ಒಂದು ಏರಿಯಾಕ್ ಬರುತ್ತೆ 54,800 ಬರುತ್ತೆ. ಓಕೆ, ಇಲ್ಲಿ ಬಂದ ಕಿಶನ್ ಮತ್ತೆ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ 54,400 ತನಕ ಕೆಳಗಡೆ ಬಂದು ಮತ್ತೆ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ 54,800 ನಿಂತು ತುಕರಿ ಮತ್ತೆ ಕನ್ಸಲ್ಟೇಷನ್ ಚಾಲು ಆಯ್ತಪ್ಪ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಪ್ರಯತ್ನ ಮಾಡುತ್ತೆ. ಈ ಒಂದು ಥಿಯರಿಯಲ್ಲಿ ನಾವು ಏನ್ ಮಾಡ್ಬೋದಪ್ಪ ನಾವು ಒಂದು ಡಿಸ್ಕಸ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಮಾರ್ಕೆಟ್ ನಾಳಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ನೋಡಿ, ಸೊ ಇದು ಕೆಳಗಡೆ ಇರ್ತಕ್ಕಂಥದ್ದು 54,800, ಆಮೇಲೆ ಇಲ್ಲಿ 55,600. ಓಕೆ, ಸೊ ಇವೆರಡು ಏನದಪ್ಪ ಅಂತಂದ್ರೆ ಮೀನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಟೋಟಲ್ ಆಗಿ ಒಂದು 800 ಪಾಯಿಂಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಟ್ರೇಡಿಂಗ್ ಆಗಿದೆ. ಹೌದಾ, ಸೊ ಮಾರ್ಕೆಟ್ ಏನಾದ್ರು ನಾಳಿಂದ ಈ ಒಂದು ಹಾಯನ್ನ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ, ಈ ಒಂದು ಹಾಯನ್ನ ಏನಾದ್ರು ಬ್ರೇಕ್ ಮಾಡ್ತಾರೆ ಮಾರ್ಕೆಟ್ ಮತ್ತೆ ನಾಳೆ ಈ ತನ ಎಲ್ಲಿ ಹೋಗ್ಬೋದಪ್ಪ ಅಂದ್ರೆ 56,000 ಕೂಡ ಮಾರ್ಕೆಟ್ ನಾಳಿನ ದಿನ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ, 56,000 ತನಕ ಹೋಗ್ಬೋದು, ಅಥವಾ ನಾಳಿನ ದಿನ ಏನ್ ಹೋಗಪ್ಪ ಅಂದ್ರೆ ಕನ್ಸಲ್ಟೇಷನ್ ಪೇ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇದೆ. ಆದ್ರೆ ನಾಳಿನ ದಿನ ಏನ್ ಹೋಗಪ್ಪ ಅಂದ್ರೆ ಈ ಏನಾದ್ರು ಹಾಯ್ ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬಂದು ಇಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಅನ್ನ ಸಪೋರ್ಟ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಕನ್ಸಲ್ಟೇಷನ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 56,000, ಆಮೇಲೆ ಸೆಕೆಂಡ್ ಟಾರ್ಗೆಟ್ 50,500. ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾವು ಏನ್ ಹೋಗಪ್ಪ ಅಂದ್ರೆ ಬ್ಯಾಂಕ್ ಇಟ್ಟೊಳಗ ನೋಡ್ಕೊಳ್ಳೋ ಸಾಧ್ಯತೆಗಳು ಈ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಬಾಳ ಜಾಸ್ತಿ ಡಿಸ್ಕಸ್ ಮಾಡೋದು ಏನು, ಯಾಕಪ್ಪ ಆಲ್ ಟೈಮ್ ಹೈ ಇರೋದ್ರಿಂದ ನೀಟಾಗಿ ಕ್ಲಿಯರ್ ಆಗಿ ಹೋಗ್ತೀವಿ. ಹೌದಾ, ಇಲ್ಲಿ ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಇದು ನಮಗ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್, ಇದು ಹೆವಿ ಆಗಿರ್ತಕ್ಕಂಥ ರೆಸ್ಪಾನ್ಸ್. ಓಕೆ, ಇದ್ರ ಕೆಳಗಡೆ ಏನಾದ್ರು ಎಲ್ಲಿವರೆಗೂ ಇಲ್ಲಿ ಇದೇ ಒಂದು ಕ್ಯಾಂಡಲ್ ಕೆಳಗಡೆ ಮಾರ್ಕೆಟ್ ಓಪನ್ ಆಗುತ್ತೆ ಟ್ರೇಡ್ ಮಾಡುತ್ತೆ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಇದು ಕೆಳಗಿನ ಸೈಡ್ ಬರಂಗಿಲ್ಲ, ಇದು ಮೇಲಿನ ಸೈಡ್ ಹೋಗಲ್ಲ. ಮೇಲಿನ ಸೈಡ್ ಇದು ಒಂದು ಏರಿಯಾ ದಾಟಿ ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ 56,000 ಕೂಡ ಮಾರ್ಕೆಟ್ ನಾವು ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ. ಓಕೆ, ಸೊ ಅದು ಸ್ವಲ್ಪ ನೋಡ್ಕೊಂಡು ನಾಳಿನ ಟ್ರೇಡ್ ಮಾಡ್ಬೋದು. ಆದ್ರೆ ಈ ಒಂದು ಏರಿಯಾ ಇದೆಲ್ಲ 52,100 ಇದೊಂದು ಸ್ವಲ್ಪ ಏನ್ ಮಾಡ್ಬೋದಪ್ಪ ಅಂದ್ರೆ ನೀಟಾಗಿ ಇಲ್ಲಿ ಕನ್ಸಲ್ಟೇಷನ್ ಹಾಕಿ ಮತ್ತೆ ಕೆಳಗಡೆ ಬರ್ತಪ್ಪ ಅಂದ್ರೆ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ ನೀಟಾಗಿ ಬರ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು. ಸೊ ಇದನ್ನ ನಾವು ಒಂದು ಲಾಂಗ್ ರೇಂಜ್ ಒಂದು 800 ಪಾಯಿಂಟ್ ರೇಂಜ್ ಇರೋದ್ರಿಂದ ಓಕೆ, ಈ ಒಳಗಡೆ ಇರ್ತಕ್ಕಂಥದ್ದು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡು ಟ್ರೈ ಮಾಡೋದು ಒಳ್ಳೆದ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಅದೇ ರೀತಿಯಾಗಿ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಇಲ್ಲಿ ಸೆನ್ಸೆಕ್ಸ್ ಅನ್ನು ಕೂಡ ನೋಡ್ರಿ ತುಂಬಾ ಲಾಜಿಕ್ ಇದೆ. ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಾಗಿತ್ತಪ್ಪ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಲ್ಲಿ ರೆಸಿಸ್ಟೆನ್ಸ್ ಕಂಡೀಷನ್ ಮಾರ್ಕೆಟ್ ಕೆಳಗಡೆ ಬರ್ತಿತ್ತು, ಆಮೇಲೆ ಇದನ್ನು ಕೂಡ ಕೆಳಗೆ ಬಂದಿತ್ತು. ಬಟ್ ಈ ಒಂದು ಥಿಯರಿ ಪ್ರಕಾರ ನನಗೆ ಏನಪ್ಪ ಈ ಒಂದು ಏನಾದ್ರು ಏರಿಯಾ ಮಾರ್ಕೆಟ್ ಲೋ ಬ್ರೇಕ್ ಮಾಡಿಲ್ಲ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದ್ರೆ ಅದು ಒಂದೇ ದಿನದಲ್ಲಿ ಮಾರ್ಕೆಟ್ ಈ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಆಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗಿಸಿಂದ ಇವತ್ತು ಏನಂತಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿಸಿಂದ ಓಕೆ, ಗ್ಯಾಪ್ ಅಪ್ ಆಗಿ ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾಪ್ ಲಾಸ್ ಗಳನ್ನ ಏನ್ ಮಾಡ್ತಪ್ಪ ಹಿಟ್ ಮಾಡ್ತು. ಓಕೆ, ಎಲ್ಲಾ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹಿಟ್ ಮಾಡ್ತಪ್ಪ ಅಂದ್ರೆ ಇವತ್ತಿಂದ ಇಲ್ಲಿವರೆಗೂ ಹಿಟ್ ಮಾಡಿ ಹೌದಾ 73,500 ತನಕ. ಓಕೆ, ಎಲ್ಲಿವರೆಗೂ ರೀಚ್ ಮಾಡಿ ಇಲ್ಲಿ ನಾಳಿಂದ ತಮ್ಮ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಏರಿಯಾ 80,000. ಓಕೆ, ಜಸ್ಟ್ 80,000. ಯಾಕಪ್ಪ ಅಂದ್ರೆ ಈ 80,000 ಏನಿದಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಮೊದಲು ಏನಾಗಿದಪ್ಪ ಅಂದ್ರೆ
ಇಲ್ಲಿ ಸಪೋರ್ಟ್ ಆಗಿತ್ತು, ಸಪೋರ್ಟ್ ಆಗಿದ್ದು ರಿಟರ್ನ್ ಆಗಿದ್ದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿದೆ. ಅಂದ್ರೆ ಇಲ್ಲಿ ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆಪ್ಪ ಫ್ಲಿಪ್ ಝೋನ್ ಆಗಿದೆ. ಹೌದಾ? ಸೊ ಫ್ಲಿಪ್ ಝೋನ್ ಆಗಿರೋದ್ರಿಂದ ಯಾವಾಗ ಈ ಫ್ಲಿಪ್ ಝೋನ್ ಕ್ರಾಸ್ ಮಾಡುತ್ತೆ, ಓಕೆ, ಈ ಫ್ಲಿಪ್ ಝೋನ್ ಕ್ರಾಸ್ ಮಾಡುತ್ತೆ, ಈ ಫ್ಲಿಪ್ ಝೋನ್ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ ಎಲ್ಲಿರೋ ಹೋಗೋದಪ್ಪ ಅಂದ್ರೆ ಮತ್ತೆ ಡೈರೆಕ್ಟ್ 81,000 ಕೂಡ ಮಾರ್ಕೆಟ್ ನಾಳೆ ದಿನ ರ್ಯಾಲಿ ಕೊಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೀನಿಂಗ್ ನೋಡಿ 80,000 ಫ್ಲಿಪ್ ಝೋನ್ ಕ್ರಾಸ್ ಮಾಡ್ಬೇಕು. ಓಕೆ, ಆಮೇಲೆ ನಾಳೆ ದಿನ ಹೋಗೋದಪ್ಪ, ನಾಳೆ ದಿನ ಜಸ್ಟ್ ಒಂದು ಕನ್ಸಲ್ಟೇಷನ್ ಆಗಿ ಟ್ರೈ ಮಾಡಬಹುದು, ಅಥವಾ ಈ ಒಂದು ಏರಿಯಾ, ಈ ಒಂದು ಝೋನ್ ಮತ್ತು ಈ ಒಂದು ಝೋನ್ ಮಾರ್ಕೆಟ್ ಓಪನ್ ಆಯ್ತು ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಯಾವಾಗ ಈ ಒಂದು ಏರಿಯಾ ಬ್ರೇಕ್ ಮಾಡುತ್ತೆ 80,000, ಅವಾಗ 81,000 ಕೂಡ ಮಾರ್ಕೆಟ್ ನೀಟಾಗಿ ಹೋಗ್ತಕ್ಕಂಥ ಪದ್ಧತಿಗಳು ಇಲ್ಲಿ ಜಾಸ್ತಿ ಇದೆ. ಓಕೆ, ಸೊ ಇದೇ ಒಂದ್ ಸ್ವಲ್ಪ 50 ಮಿನಿಟ್ಸ್ ಸ್ಟಾಂಪ್ ಅಂತ ನೋಡ್ಕೊಂಡ್ರೆ ಸ್ವಲ್ಪ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ 78,600, ಆಮೇಲೆ ಇಲ್ಲಿ 78,800. ಓಕೆ, ಇಲ್ಲೇನಿದಪ್ಪ ಅಂದ್ರೆ ಒಂದು 2 ಪಾಯಿಂಟ್ ಒಂದು ಝೋನ್ ಕ್ರಿಯೇಟ್ ಆಗಿದೆ. ಓಕೆ, ಇಲ್ಲಿ ಒಂದು ಬುಲಿಶ್ ಝೋನ್ ಇದೆ. ಈ ಬುಲಿಶ್ ಝೋನ್ ಮಾರ್ಕೆಟ್ ಕೆಳಗಿನ ಸೈಡ್ ಕ್ರಾಸ್ ಮಾಡೋವರೆಗೂ ಕಡೆ ಏನಾಗಿಲ್ಲಪ್ಪ ಅಂದ್ರೆ ಸೆಲೆಕ್ಟ್ ಆಕ್ಟಿವೇಟ್ ಆಗಲ್ಲ. ಇಲ್ಲಿ ಏನಾಗಿದಪ್ಪ ಅಂದ್ರೆ ಸ್ವಲ್ಪ ಆಕ್ಟಿವೇಟ್ ಯಾಕೆ ಆಗಿದೆಪ್ಪ ಅಂದ್ರೆ ಇಲ್ಲಿ ತುಂಬಾನೇ ದಿನಗಳಿಂದ ಮೇಲ್ಗಡೆ ಬರ್ತಾ ಇರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಬುಕ್ ಆಗಿದೆ, ಪ್ರಾಫಿಟ್ ಬುಕ್ ಆಗಿದೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ಹೌದಾ? ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಮಗೆ ಈ ಒಂದು ಏರಿಯಾ, ಓಕೆ, ಈ ಒಂದು ಏರಿಯಾ ಏನಪ್ಪಾ ನಮ್ಗೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಇಲ್ಲಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ, ಇಲ್ಲಿ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಹೌದಾ? ಸೊ ಇಲ್ಲಿ ನಾಳೆ ದಿನ ಏನಪ್ಪ ಅಂದ್ರೆ ಈ ಒಂದು ಏರಿಯಾ ಸೆಂಟರ್ನಲ್ಲಿ ಸಪೋರ್ಟ್ ಆಗಿರ್ತಕ್ಕಂಥದ್ದು 79,400. ಓಕೆ, 79,400 ಏನು ಮಾರ್ಕೆಟ್ ಕೆಳಗಿನ ಸರ್ ಬ್ರೇಕ್ ಮಾಡ್ತಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರುವುದಪ್ಪ ಅಂದ್ರೆ ಈ ಒಂದು ಝೋನ್ ಕೂಡ 79,000 ಕೂಡ ಮಾರ್ಕೆಟ್ ಬರತಕ್ಕಂಥ ಸಾಧ್ಯತೆಗಳು. ಇಲ್ಲಿ ಇಂಟರ್ನಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಹೇಳಿದ್ನ ನಿಮ್ಗೆ. ಓಕೆ, ಸೊ ಮತ್ತೆ ಮಾರ್ಕೆಟ್ ಇಲ್ಲಿ ಬಂತಪ್ಪ, ಮತ್ತೆ ಕನ್ಸಲ್ಟೇಷನ್ ಆಗಿ ಮತ್ತೆ ಸೈಡ್ ಬಂತಪ್ಪ ಅಂತಂದ್ರೆ ಮತ್ತೆ ಈ ಒಂದು ಝೋನ್ ಏನಾಗುತ್ತಪ್ಪ ಸಪೋರ್ಟ್ ತುಂಬಿಸಿ ಮತ್ತೆ ಮಾರ್ಕೆಟ್ ಮೇಲ್ಗಡೆನೇ ಹೋಗ್ಬೋದು, ಅಥವಾ ಮತ್ತೆ ಇಲ್ಲಿ ಕೆಳಗಡೆ ಬಂದು ಈ ಝೋನ್ ದಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಅಥವಾ ಏನ್ ಮಾಡ್ಬೋದಪ್ಪ, ಇಲ್ಲಿ ಕನ್ಸಲ್ಟೇಷನ್ ಆಗಿ ಇಲ್ಲೇ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ತಾವೆ ಅಂದ್ರೆ ಮಾರ್ಕೆಟ್ ಮತ್ತೆ ಏನ್ ಮಾಡುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಈ ಫ್ಲಿಪ್ ಝೋನ್ ಆಗಿರ್ತಕ್ಕಂಥದ್ದು 80,000. ಈ 80,000 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಆದ್ಮೇಲೆ ಮತ್ತೆ ಡೈರೆಕ್ಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ ಮಾರ್ಕೆಟ್ 81,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳೆ ದಿನ ಸನ್ಸೆಕ್ಸ್ ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಇಕ್ಷಣ ಟ್ರೈ ಮಾಡಬೇಕಪ್ಪ. ಕನ್ಸಲ್ಟೇಷನ್ ನೀವು ಏನಾದ್ರು ಪ್ರೀಮಿಯಂ ತಗೊಂಡ್ಕೋದ್ರಪ್ಪ ಅಂದ್ರೆ ಅಲ್ಲಿ ಏನಾಗುತ್ತೆ ಹೆವಿ ಆಗಿರ್ತಕ್ಕಂಥ ಪ್ರೀಮಿಯಂ ಡಿಕೆನ ನೀವು ನೋಡ್ಬೋದು, ಜಾಸ್ತಿ ಲಾಸ್ ಆಗ್ತದೆ. ಓಕೆ, ಸೊ ಇಲ್ಲಿ ಏನು ಬೋಂಡಪ್ಪ ಅಂತಂದ್ರೆ ನಮ್ಗೆ ಇಂಟರ್ನಲ್ಲಿ ಬಿಗ್ಗೆಸ್ಟ್ ಝೋನ್ ದಾಗ ಏನಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ರೆಸ್ಪಾನ್ಸ್ ನೋಡ್ಕೋಬೇಕು. ಆಮೇಲೆ ಒಂದ್ ವೇಳೆ ಏನಾದ್ರು ಇದೇ ಝೋನ್ ದಲ್ಲಿ ಟ್ರೇಡಿಂಗ್ ಮಾಡಕ್ ಚಾಲೂ ಮಾಡ್ತಪ್ಪ ಅಂತಂದ್ರೆ ಅವಾಗ ಏನ್ ಮಾಡ್ರಿ ಈ ಒಂದು ಝೋನ್ ಅನ್ನ ಸಪೋರ್ಟ್ ಆಗಿ ಮತ್ತು 79,400 ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ಟ್ರೀಟ್ ಮಾಡ್ಕೊಂಡು ನೀವು ಈ ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಅದೇ ರೀತಿಯಾಗಿ ನಿಮ್ದೇ ಆಗಿರ್ತಕ್ಕಂಥ ಸ್ವಂತ ಅನಲೈಸೇಷನ್ ನೋಡ್ಕೊಂಡು ಕೂಡ ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಓಕೆ, ಬಾಯ್.